ಈಗ ಶಾರ್ಟ್ ಫಿಲ್ಮ್ಸ್ ಅನ್ನೋಂಥದ್ದು ಒಂದು ಕಡೆ ಆಯಿತು, ಸಿನಿಮಾ ರಂಗ ನಿಮ್ಗೆ ಗೊತ್ತು ಯಾವ ರೀತಿ ಅಂದರೆ ಸಮುದ್ರ. ಮೇಡಮ್ ನಂಗೆ ಭಯ ಆಗ್ತಾ ಇದೆ ಮೇಡಮ್, ನನ್ನೇ ಕೇಳ್ತಿದ್ರು ಮೇಡಮ್ ಅವ್ರನ್ನ. ಅಲ್ಲ ಎಲ್ರಿಗೂ ಬರ್ತೀನಿ, ಐ ಕಾಂಟ್ಯಾಕ್ಟ್ ನಿಮಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಹೌದಾ. ನೀವು ಪ್ರಶ್ನೆಗಳಿಗೆ ತೀರಾ ವೇಗವಾಗಿ ನೀವು ಉತ್ತರವನ್ನು ಕೊಡ್ತಾ ಇದ್ದೀರಾ, ಹಾಗಾಗಿ ಶರವೇಗದಲ್ಲಿ ನೀವು ಉತ್ತರವನ್ನು ಕೊಡ್ತೀರಾ ಅಂತ. ಸುಧಾಕರ್ ಅವರೇ, ಅಂದರೆ ಈಗ ಸಿನಿಮಾ ಇರ್ಬೋದು, ಸಿನಿಮಾ ರಂಗ ಅನ್ನೋದು ತುಂಬ ಆಳವಾದಂಥದ್ದು. ಅದರಲ್ಲೂ ಸಹ ನೀವು ಹಿಂದೆ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದರೆ ಹೌದು, ಬಟ್ ಸಿನಿಮಾ ಬಗ್ಗೆ ಎಷ್ಟು ನಾಲೆಜ್ ಇದೆ? ಅಲ್ಲ, ಈಗ ಒಂದು ನಮ್ಮ ಟೀಮಿಂದ ಸೇರಿ ಎಲ್ಲ ಒಂದು 34 ಶಾರ್ಟ್ ಫಿಲ್ಮ್ ಮಾಡಿರ್ತೀವಿ 3-4 ವರ್ಷದಲ್ಲಿ. 100 ಗಂಟೆ ಆಗೈತೆ. 30-40 ನಾನು ಹೇಳ್ತೀನಿ ಎಲ್ಲರೂ ಸೇರಿ ಒಂದು 50 ಆದರೂ ಮಾಡಿರ್ತೀವಿ. ಸೊ 50 ಶಾರ್ಟ್ ಫಿಲಮಲ್ಲಿ ತುಂಬ ಕಲಿಬೋದು. ಕಂಪ್ಲೀಟ್ ಪ್ರೊಸೆಸ್ ಕಲ್ತಿರ್ತೀವಲ್ಲ ನಾವು, ವರ್ಕ್ಶಾಪಿಂದ ಹಿಡಿದು ಮೋಸ್ಟ್ ಆಫ್ ದ ಕೆಲಸಗಳು ನಾವೆಲ್ಲರೂ ಜೊತೆಲೇ ಮಾಡ್ತೀವಿ. ಈಗ ಒಂದು ಡಬ್ಬಿಂಗ್ ಆಗಲಿ, ಎಡಿಟಿಂಗ್ ಆಗಲಿ, ಮ್ಯೂಸಿಕ್ ಹೋಗೋದಾಗಲಿ ಆಲ್ಮೋಸ್ಟ್ ಜೊತೆಲಿ ಒಬ್ರಿಗೊಬ್ರು ನೋಡ್ಕೊಂಡೇ ಮಾಡಿರ್ತೀವಿ. ಸೊ ಆಲ್ಮೋಸ್ಟ್ ಇಡೀ ಸಿನಿಮಾ ನಾಲೆಡ್ಜೇ ಕಲ್ತಂಗೆ ನಾವು. ಇಂಡಸ್ಟ್ರಿನಲ್ಲಿ ಯಾರು ನಿಮಗೆ ಇನ್ಸ್ಪೈರಿಂಗ್ ಆಗ್ತದೆ? ಎಲ್ಲರೂ ಎಲ್ಲರಿಗೂ ಎಲ್ಲರೂ ಇನ್ಸ್ಪೈರ್ ಸೇಫ್ ಆನ್ಸರ್. ಹೌದು, ಅದು ಸೇಫೇ ಅಲ್ವಾ? ಅದು ಸೇಫ್. ನಮ್ಮ ಸಿನಿಮಾನ ಎಲ್ಲರೂ ಬಂದು ನೋಡ್ಬೇಕು. ಅದಕ್ಕೆ ಸಿನಿಮಾ ಹತ್ರ ಬಂದಾಗ ಮಾತ್ರನಾ ಇಷ್ಟು ಸೇಫ್ ಆನ್ಸರ್? ಹೌದು ಹೌದು ಹೌದು. ಪಾಯಲ್ ಅವರೇ, ನಿಮಗೆ? ನನಗೂ ಅಷ್ಟೇ. ಅಂದರೆ ಒಬ್ಬೊಬ್ಬರು ಆರ್ಟಿಸ್ಟಲ್ಲೂ ಒಂದೊಂದು ವಿಭಿನ್ನತೆ ಇರುತ್ತಲ್ಲ, ಸ್ವಲ್ಪ ಲೈಕ್ ಅಡ್ಮೈರ್ ಆಗೋ ಥರ. ಕಾರ್ತಿಕ್ ರುವಾರಿ ಅಲ್ಲ, ಅದು ಓಕೆ ಅದು ಹೇಳ್ಬಾರ್ದಲ್ಲ. ಓಕೆ ನನಗೆ ಸುದೀಪ್ ಸರ್, ಯಶ್ ಸರ್ ಅಂದರೆ ಇಷ್ಟ. ಸೊ ಅವರು ವೇ ಆಫ್ ಆ್ಯಕ್ಟಿಂಗ್ ಆಗಲಿ, ರಿಯಲ್ ಲೈಫಲ್ಲೂ ಅವ್ರ ಆ್ಯಟಿಟ್ಯೂಡ್ ಆಗಲಿ ಅದಿಷ್ಟ. ಈಗ ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಮುಂದೊಂದು ದಿನ ಅದಾಗುತ್ತೆ ಅನ್ನೋಂಥದ್ದು ಒಂದು ನಂಬಿಕೆ, ವಾಡಿಕೆ ಇರುತ್ತೆ. ಹಾಂ, ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳಿದ್ರಿ ಯಶ್ ಸರ್ ಹಾಗೂ ಸುದೀಪ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅನ್ನೋಂಥದ್ದು. ಅವ್ರ ಜೊತೆಗೆ ಯಾವ ಪಾತ್ರಕ್ಕೆ ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ? ಅಂದರೆ ನಾನು ಮಾಡೋದು. ಹಾಂ, ಹೌದು. ಅಂದರೆ ಹೀರೋಯಿನ್ ಪಾತ್ರನೇ ಸಿಗಬೇಕು ಅಂತನೋ, ಯಾವ ಪಾತ್ರ ಆದರೂ ಓಕೆ ಅವ್ರ ಜೊತೆಗೆ? ಅದು ಆಸೆ ಇರುತ್ತಲ್ಲ, ಹೀರೋಯಿನ್ ಆದ್ರೇ ತುಂಬ ಖುಷಿ ಆಗುತ್ತೆ. ಬಟ್ ಅಂದರೆ ದೊಡ್ಡವ್ರ ಹತ್ರ ಇದೆಲ್ಲ ತುಂಬ ಕಲ್ತಿದ್ದಿದೆ ಮ್ಯಾಮ್. ಅಂದರೆ ಅವ್ರನ್ನ ನೋಡಿದ್ರೆ ಅವ್ರ ವೇ ಆಫ್, ಅಂದರೆ ಎಲ್ಲರೂ ಸ್ಟ್ರಗಲ್ ಮಾಡೇ ಬಂದವರು. ನಾವೂ ಅಷ್ಟೇ, ನಮ್ಗೆ ಯಾವ ಬ್ಯಾಕ್ಗ್ರೌಂಡಲ್ಲಿ ನಾವು ಕೂತಿರೋರ್ಗೆ ಯಾರೂ ಸಿನಿಮಾ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಸಪೋರ್ಟ್ ಅಂತ ಯಾರೂ ಇರಲಿಲ್ಲ. ನಾವೇ ಹೊಸದಾಗಿ ಬಂದು ಹಾರ್ಡ್ ವರ್ಕ್ ಮಾಡಿ ನಾವು ಶಾರ್ಟ್ ಫಿಲಮ್ ಮಾಡಿದ್ದು ತುಂಬ ಒಂದು 4 years ಬ್ಯಾಕ್. ಬಟ್ ಸಿನಿಮಾ ಇವಾಗ ಬರ್ತಾ ಇದೆ. ಅಂದರೆ ಆ ಸ್ಟ್ರಗಲ್ ಇದೆ ಮ್ಯಾಮ್. ಇಟ್ಸ್ ನಾಟ್ ಈಸಿ, ಇಟ್ಸ್ ನಾಟ್ ಫ್ಲೂಕ್. ಮಿಲಿಯನ್ಸ್ ಹೋಗೋದು ಫಸ್ಟ್ ಒಂದು ಶಾರ್ಟ್ ಫಿಲಮ್ ಏನೋ ಮಿಲಿಯನ್ ಹೋಗ್ಬೋದು. ಪ್ರತಿ ಸಲಿನೂ ಹೋಗ್ತಾ ಇದೆ ಅಂದರೆ ಇಟ್ಸ್ ನಾಟ್ ಫ್ಲೂಕ್. ಇದು ನಾವು ಅಷ್ಟು ಹಾರ್ಡ್ ವರ್ಕ್ ಮಾಡಿ, ಅಷ್ಟು ಎಫರ್ಟ್ ಹಾಕಿ ಜನನ ನಗ್ಸಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಹಾರ್ಡ್ ವರ್ಕಿಂದ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ. Jan 30th ರಿಲೀಸ್ ಇದೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಓಕೆ, ಶ್ರೀಭಾವಿ ಅವರು, ಈ ಒಂದು ಸಿನಿಮಾ ಹಾರ್ಡ್ ವರ್ಕಿಂದ ಸಿಗ್ತಾ ಲಕ್ಕಿಂದನೂ? 100% ಹಾರ್ಡ್ ವರ್ಕಿಂದನೇ. ಇದೇ ಥರ ನಮ್ಮ ಟೀಮ್ ಥರನೇ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಜನ ಮಾಡಿಸಿದ್ದಾರೆ ಅಷ್ಟೇ. ಬಟ್ ನಮ್ಮ ಟೀಮಲ್ಲೇ ಯಾಕೆ ಇಷ್ಟೊಂದು ಲೈಕ್ ರೀಚ್ ಇದೆ, ಇಷ್ಟೊಂದು ವ್ಯೂಸ್ ಬರುತ್ತೆ ಅಂದರೆ ನಾವು ಮಾಡೋದಷ್ಟು ತುಂಬ ಸಿನಿಮಾ ಮೇಕಿಂಗ್ ಥರನೇ ಇರುತ್ತೆ. ತುಂಬ ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಜನ ನಾವು ಕಾಂಟೆಂಟ್ ರಿಲೀಸ್ ಮಾಡಿದಾಗ ಹೇಳೋದು ಒಂದೇ ಮಾತು, ಯಾಕೆ ನೀವೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಬಾರ್ದು ಅಂತ. ಇಂಡಿವಿಜುವಲ್ ಆಗಿ ಎಲ್ಲ ಆರ್ಟಿಸ್ಟ್ಗೂ ಹೇಳೋವಂಥ ಇದೇ ಮಾತು. ಸೊ ಎಲ್ಲರೂ ಸೇರಿಕೊಂಡು ಒಂದು ಸಿನಿಮಾ ಮಾಡಿದರೆ ಹೇಗಿರುತ್ತೆ ಅನ್ನೋದಕ್ಕೆ ನಮ್ಮ ಅಮೃತಾಂಜನ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇದೇ 30th of Jan ರಿಲೀಸ್ ಆಗ್ತದೆ ನಮ್ಮ ಅಮೃತಾಂಜನ್ ಸಿನಿಮಾ. ದಯವಿಟ್ಟು ನೀವೆಲ್ಲರೂ ಈ ಅಮೃತಾಂಜನ್ ಸಿನಿಮಾನ ಜನಕ್ಕೆ ತಲುಪಿಸೋಕ್ಕೆ ಹೆಲ್ಪ್ ಮಾಡಬೇಕು. ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ತೀನಿ. ಸೇಮ್ ಟು ಯು. ಇಲ್ಲ, ಅದು ನಾನು ಕೇಳಲ್ಲ. ನನ್ನ ಕ್ವಶ್ಚನ್ ಚೇಂಜ್ ಇರುತ್ತೆ. ನಿಮ್ಮ ಮೈಂಡ್ ಸೆಟ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಈಗ. ನೀವು ಬಂದಾಗಿಂದ ತುಂಬ ನಗ್ಸೋವಂಥದ್ದು, ಜಾಲಿಯಾಗಿದ್ದೀರಾ, ಹೌದು. ಬಟ್ ನಿಮ್ಮ ಜೀವನದಲ್ಲಿ ತುಂಬ ಭಾವುಕರಾದಂತಹ ಕ್ಷಣ ಯಾವುದಾದ್ರೂ ಇದೆಯಾ? ಭಾವುಕರು ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ಎಮೋಷನ್ ಬೇಕು. ಬೇಕಾಗಿ ಕನ್ನಡ ಬರುತ್ತಮ್ಮ? ಇಲ್ಲ ಅದು ಇಷ್ಟೊತ್ತು ಕಾದ್ರಲ್ಲ ಮೇಡಮ್. ಇದೇ ನನಗೆ ತುಂಬ ಹೇಗಂದ್ರೆ ಒಬ್ಬೊಬ್ರು ಸ್ಟಾರ್ ಹಿಂದೆ ಅವರ ಅಂತ ಒಂದು ಸ್ಟ್ರಗಲ್ ಇರುತ್ತದೆ. ಸೊ ನಿಮ್ದೇನಾದ್ರು ಸ್ಟ್ರಗಲ್ ಇದೆಯಾ ಅಥವಾ ತುಂಬ ಚಿಲ್ಲಾಗಿ? ಇಲ್ಲ ಮೇಡಮ್, ಸ್ಟ್ರಗಲ್ ಏನಿಲ್ಲ ಮೇಡಮ್ ನಂದೇನು. ಇಲ್ಲ ಮೇಡಮ್, ರಿಚ್ ಕಿಡ್ ಅಲ್ಲ ಮೇಡಮ್. ನನ್ನ ಲಕ್ಕಲ್ಲಿ ಬಂದವನು ಮೇಡಮ್. ಆದರೆ ಈ ಇಂಡಸ್ಟ್ರಿಗೆ ಬರಬೇಕು, ನಟನೆ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು? ಇತ್ತು ಮೇಡಮ್. ನಾನು ಚಿಕ್ಕವನಾಗಿಂದ ಅದಿತ್ತು. ನಾನು ಅವಾಗ ಚಿಕ್ಕವನಾಗಿದ್ದಾಗ ರವಿಚಂದ್ರನ್ ಸರ್ ದೊಡ್ಡ ಫ್ಯಾನ್ ನಾನು. ಅವ್ರು ನೋಡಿ ನಾನು, ಅಂದರೆ ಅವ್ರ ಫ್ಯಾನ್ಸ್. ಸೀರಿಯಸ್ ಮೇಡಮ್, ನೀವು ನಗ್ತಾ ಇದ್ದೀರಾ? ಅದೇ ನಾನು ನಿಕ್ಷೇಕಂಡು ಕೊಟ್ಟೆ. ಅವ್ನು ನಂಗೊಂದು ಫಿಲಮಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ನಾನು ಕೊಡಿಸ್ತಾ. ಸರಿ ಸರಿ ಕೊಡಿಸಿದಾಗ ನಾನು ಅವನೇ ಕೊಡಿಸಿದ್ದು. ಅವ್ನ ಕೈ ಹಿಡ್ಕೊಂಡು ಕಣ್ಣಲ್ಲಿ ನೀರು ಬಂದಿತ್ತು. ಅವ್ನಿಗೆ ಹೇಳಿದೆ ಥ್ಯಾಂಕ್ಸ್ ಅಪ್ಪ. ಇಲ್ಲ ನಮ್ಮ ತಾಯಣ್ಣಗೂ ಮಾಡ್ದೆ. ಇಲ್ಲ ಅದು ಸೀರಿಯಸ್. ಇದು ಸೀರಿಯಸ್. ಅದೇ ಮೇಡಮ್, ನೀವು ನನ್ನ ಕ್ವಶನ್ ಕೇಳಿಲ್ಲ ಅಂದರೆ. ಇಲ್ಲ ಮೇಡಮ್,
ಅಳಲ್ಲ ಅಯ್ಯೋ ಹಂಗೇನಿಲ್ಲ ಮೇಡಮ್, ಅಂದರೆ ಮೂಮೆಂಟ್ ಬಂದಿಲ್ಲ ಬರೋದು ಬೇಡ ಅಂತ ಮೇಡಮ್. ನಿಮ್ಮ ಲೈಫ್ ಪಾಲಿಸಿ ಪಾಲಿಸಿ ಬಜಾರ್ ಕನ್ನಡ ಪಾಲಿಸಿ ಅಂತ ಪಾಲಿಸಿನೇ ಗೊತ್ತಿಲ್ಲ, ಏನೋ ಒಂದು ಮೇಡಮ್. ಇನ್ಶೂರೆನ್ಸ್ ಪಾಲಿಸಿ ಅದೆಲ್ಲ ಅಲ್ಲ, ನಿಮ್ಮ ಲೈಫ್ ಪಾಲಿಸಿ ಒಂದು ಏನ್ ಹೇಳ್ತಾರೆ ಏನೋ ಒಂದು ನಿಮ್ಮ ಲ್ಯಾಂಗ್ವೇಜ್ ಎಲ್ಲ ಅಂದರೆ ಇದು ಮೇಡಮ್, ಇರುತ್ತಲ್ಲ. ತತ್ವ ಇರಿ ಮೇಡಮ್ ಹೇಳ್ತೀನಿ. ಬೇರೆಯವ್ರು ನನ್ನ ಮೇಲೆ ಅಸಹ್ಯ ಪಡ್ಕೊಂಡ್ರೂ ಪರವಾಗಿಲ್ಲ, ನನ್ನ ಮೇಲೆ ನನಗೆ ಅಸಹ್ಯ ಆಗಬಾರ್ದು.